ತಕ್ಷಣ ರಿಜೆಕ್ಟ್ ಆಗ್ತೀರಾ. ಅದನ್ನೇ ಹೇಳೋದು ನಾನು. ಓಕೆ ಸಾರಿ. ದುರಾಸೆ. ಸ್ಟುಡಿಯೋದ ಹೊಸ ಹೊಸ ಸ್ಯಾಂಪಲ್ಗಳು ಕ್ರಿಯೇಟ್ ಆಗಬೇಕು. ಗಾಬರಿ, ಭಯ. ಅಸ್ತಿತ್ವದಲ್ಲಿರುವ ಆರ್ಡರ್ಗಳನ್ನು ಟ್ರ್ಯಾಕ್ ಮಾಡಲು. ಓಕೆ ಸರ್. ನಾನು ಇವತ್ತು ಸ್ಟುಡಿಯೋ ಸೆಷನ್ ಕ್ಲಾಸ್ನಲ್ಲಿದ್ದೀನಿ. ನಾನು ಮೊದಲು 21 ಡೇಸ್ದು ವಾಯ್ಸ್ ಕ್ಲಾಸ್ ತೊಗೊಂಡಿದ್ದೆ. ಅದಾದಮೇಲೆ ಸ್ಟುಡಿಯೋ ಸೆಷನ್ನು ತುಂಬ ಅಚ್ಚುಕಟ್ಟಾಗಿ ಕ್ಲಾಸಸ್ ಎಲ್ಲ ಆಯಿತು. ನಮ್ಮ ವಾಯ್ಸ್ ಮೇಲೆ ನಮಗೆ ಕಾನ್ಫಿಡೆನ್ಸು, ಅಂದರೆ ಯಾವುದಾದ್ರೂ ಒಂದು ವಾಯ್ಸ್ ಓವರ್ ಕೊಡೋದಕ್ಕಾಗಲಿ ಮತ್ತೊಂದು ಬೇರೆಯವ್ರ ಹತ್ರ ಮಾತಾಡೋದಕ್ಕಾಗಲಿ ಒಂದು ಕಾನ್ಫಿಡೆನ್ಸ್ನ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ರು ಮಹೇಶ್ ಸರು. ಸೊ ಸಾಕಷ್ಟು ಜನಕ್ಕೆ ಒಂದಷ್ಟು ಗೊಂದಲಗಳಿರುತ್ತೆ ಅವ್ರ ವಾಯ್ಸ್ ಮೇಲೆ. ನನ್ನ ವಾಯ್ಸ್ ಕ್ರ್ಯಾಕ್ ಆಗಿದೆ, ನನ್ನ ವಾಯ್ಸ್ ತುಂಬ ಗಡಸಾಗಿದೆ ಅಂತೆಲ್ಲ. ಅಂಥವರೆಲ್ಲ ಈ ಥರದ ಕ್ಲಾಸ್ಗಳನ್ನ ಅಟೆಂಡ್ ಮಾಡೋದ್ರಿಂದ ಅವ್ರ ವಾಯ್ಸ್ ಮೇಲೆ, ಅವರು ಮಾತಾಡೋ ಶೈಲಿ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ. ಈ ಒಂದು ವಾಯ್ಸ್ ಕ್ಲಾಸ್ನ ಅಟೆಂಡ್ ಮಾಡೋದ್ರಿಂದ ಉದ್ಯೋಗ ಸೃಷ್ಟಿ ಕೂಡ ಆಗುತ್ತೆ. ಅಂದರೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ, ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ, ಸ್ಟೋರಿ ಟೆಲ್ಲಿಂಗ್ ಹೇಳೋದಾಗ್ಬೋದು. ಇದೇ ರೀತಿ ನಾನಾ ಥರದ ಅವಕಾಶಗಳು ಇಂಡಸ್ಟ್ರಿನಲ್ಲಿದೆ. ಆ ಥರ ಅವಕಾಶಗಳು ನಿಮಗೂ ಬೇಕಾದಲ್ಲಿ ಗೋಲ್ಡನ್ ವಾಯ್ಸ್ ಕ್ಲಾಸ್ನ ಅಟೆಂಡ್ ಮಾಡಿ. ಒಂಥರ ಹೊಸ ಅನುಭವ ಅಂತಲೇ ಹೇಳ್ಬೋದು. ಹೊಸದಾಗಿ ಏನಾದ್ರು ಕಲಿಬೇಕು ಅಥವಾ ನಾವೇನಾದ್ರು ಒಂದು ಪ್ರೊಫೆಷ್ನಲ್ ಆಗಿ ಮಾಡಬೇಕು ಅಂತ ಇದ್ದರೆ ಮಿಮಿಕ್ರಿ ಮಹೇಶ್ ಸರ್ ಅವರ ಗೋಲ್ಡನ್ ವಾಯ್ಸ್ ವರ್ಕ್ಶಾಪ್ಗೆ ಸೇರ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ನಮ್ಮಲ್ಲಿ ಎಷ್ಟೋ ಟ್ಯಾಲೆಂಟ್ಗಳು ಇರುತ್ತೆ, ಆದರೆ ನಾವು ಆ ಟ್ಯಾಲೆಂಟ್ನ ಹೊರ ಹಾಕಕ್ಕೆ ಹಿಂಜರಿತೀವಿ. ಆದರೆ ಈ ಕ್ಲಾಸ್ ಅಟೆಂಡ್ ಮಾಡೋದ್ರಿಂದ ನಮಗೇನಾಗುತ್ತೆ, ನಮ್ಮಲ್ಲಿರೋ ಕಾನ್ಫಿಡೆಂಟು ಹೊರಗೆ ಬರೋಕ್ಕೆ ಸಾಧ್ಯ ಇದೆ. ಆದ್ರಿಂದ ನಾನು ಏನು ಹೇಳ್ತೀನಿ ಅಂದರೆ, ನೀವೆಲ್ಲರೂ ಈ ವರ್ಕ್ಶಾಪ್ನ ಅಟೆಂಡ್ ಮಾಡಿ, ಇದ್ರ ಒಂದು ಎಕ್ಸ್ಪೀರಿಯನ್ಸ್ನ ಪಡ್ಕೊಳ್ಳಿ, ಹಾಗೆ ಹೆಚ್ಚು ಆದಾಯ ಗಳಿಸುವಂತಹ ಎಲ್ಲ ಮಾರ್ಗನ ಕಂಡ್ಕೋಬಹುದು ಅಂತ ತಿಳಿಸಕ್ಕೆ ಇಷ್ಟಪಡ್ತೀನಿ. ಆ 21 ದಿನ ನಾವು ತುಂಬಾ ಚೆನ್ನಾಗಿ, ಅಂದರೆ ಒಂದೊಂದು ದಿನಾನು ಒಂದೊಂದು ವಿಶೇಷವಾದ ಎಲ್ಲ ಕಾರ್ಯವನ್ನು ನಾವು ಕಲ್ತ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು. ಆ ಕ್ಲಾಸಲ್ಲಿ ನಮಗೆ ಆ ಸರ್ ಏನು ಕಮೆಂಟ್ಸ್ ಕೊಡ್ತಾರೆ ಅನ್ನೋದು ನಮಗೆ ಒಂದು ಕುತೂಹಲ ಆಗ್ತಾ ಇತ್ತು. ಇವತ್ತು ಸ್ಟುಡಿಯೋ ಸೆಷನು ಅದು ಕೂಡ ತುಂಬ ಚೆನ್ನಾಗಿದೆ. ರೆಕಾರ್ಡ್ ಮಾಡಿದ್ಮೇಲೆ ಆ ವಾಯ್ಸನ್ನು ಕೇಳಿಸ್ಕೊಂಡು ಈ ರೀತಿ ಕೂಡ ನಾವು ಮಾಡಬಹುದಾ ಅಂತ ಖುಷಿ ಆಗ್ತಾ ಇದೆ ಸರ್. ಮಿಮಿಕ್ರಿ ಮಹೇಶ್ ಸರಿಗೆ ತುಂಬಾ ಥ್ಯಾಂಕ್ಸ್.